ಪ್ರಾರಂಭಿಸಿದ ಬೀಳು ರಚನೆಯಿಂದ ಹಿಡಿದು ಮಧುರಚಂದ್ರ. ನೀವೆಲ್ಲರೂ ನಮ್ಗೆ ಬಿ ಎ ಪಠ್ಯ ಆಗಿತ್ತು ನನ್ನನ್ನಲ್ಲ ಅಂತ. ಇವತ್ತು ಮಧುರಚಂದ್ರ ಕುರಿತು ಮಹತ್ವವನ್ನು ತಿಳಿಸುವಂತ ನಾಟಕ. ದಯಮಾಡಿ ಅದು ನಮ್ಮ ಬುದ್ಧಿಯ ಚೆಗಿನ ಮಾತು, ಅದು ನಮ್ಮ ಬುದ್ಧಿಯ ಚೆಗಿನ ಮಾತು. ಯಾವುದೇನೇ ಇರಲಿ ಅಂತ ವಸ್ತು. ಯಾರು ಚನ್ನಮಲ್ಲಪ್ಪ ಗಲ್ವೆಲ್? ಯಾರು ಚನ್ನಮಲ್ಲಪ್ಪ ಸಿದ್ಲಿಂಗಪ್ಪ ಗಲ್ವೆಲ್ ಅಂದ್ರೆ ಯಾರು? ಅದನ್ನೇ ನಾನು ಮಧುರ ಚೆನ್ನ, ಹಲಸಂಗಿಯ ಮಧುರ ಚೆನ್ನ ಅಂತಂದ್ಮೇಲೆ ಹೌದಾ, ಎಲ್ಲ ಕೇಳೀನಿ. ಮಧುರ ಚೆನ್ನ ಅನ್ನೋ ಹೆಸರನ್ನ ಎಲ್ಲ ಕೇಳೀನಿ ಅಂತ ಈಗಿನ ಪೀಳಿಗೆ ಎಲ್ಲೋ ಒಂದು ಕೇಳಿದ ಹೆಸರು ನೆನಪಿರ್ತದೆ. ಹಲಸಂಗಿ ಮಧುರ ಚೆನ್ನ, ಹೌದು. ಅದು ಯಾಕಂತ ಅಷ್ಟೊಂದು ಗೊತ್ತಿಲ್ಲ. ಯಾರು ಮಧುರ ಚೆನ್ನರು? ಹಲಸಂಗಿ ಚನ್ನಮಲ್ಲಪ್ಪ. ಇಲ್ಲಿ ನಿಮಗೆ ಕಾಣ್ತದೆ 6 ಅಡಿ ಎತ್ತರದ ನೀರು ಮುಗದ ಗೋಧಿ ಬಣ್ಣದ ವ್ಯಕ್ತಿ ಹಲಸಂಗಿ ಚನ್ನಮಲ್ಲಪ್ಪ. ಅವರ ಕಾವ್ಯ ನಾಮ ಮಧುರ ಚೆನ್ನ. ಇವರು ಹುಟ್ಟಿದ್ದು ಹಲಸಂಗಿ ಎಲ್ಲ ಕಾಲ ಹಲಸಂಗಿ ಎಲ್ಲ ಸಾಧನೆ ಮಾಡೋದು. ಆದ್ರೆ ಇವರು ಹುಟ್ಟಿದ್ದು ಪಕ್ಕದ ಹೋಗೋ ಲೋಣಿಯಲ್ಲಿ ಬಿಟ್ಟು, ಲೋಣಿಯಿಂದ ಹಲಸಂಗಿಗೆ ತಮ್ಮ ಕರ್ಮಭೂಮಿಯಾಗಿ ಮಾಡ್ಕೊಂಡ್ಬಂದು ಇಡೀ ಸಾಧನೆಯನ್ನ ಹಲಸಂಗಿಯಲ್ಲಿ ಮಾಡಿದ್ರು. ಆ ಹಲಸಂಗಿ ಇನ್ನೂ ಬಹಳ ಪ್ರಸಿದ್ಧಿಯಾದ, ಬಹಳ ಮಂದಿ ಕೇಳಿರ್ಬೇಕು ನೀವು. ಹಲಸಂಗಿ ಅಂದ್ರೆ ಜಾನಪದ ಸಾಹಿತ್ಯಕ್ಕೂ ಬಹಳ ಅದೊಂದು ಹೆಸರುವಾಸಿಯಾದದ್ದು. ಹಾಗೆ ಆಧ್ಯಾತ್ಮದ, ಇಡೀ ವಿಶ್ವದ ಆಧ್ಯಾತ್ಮದ ಭೂಪಟಲದಲ್ಲಿ ಹಲಸಂಗಿಯನ್ನ ಗುರುತರವಾಗಿ ಗುರುತಿಸಿಕೊಟ್ಟವರು ಚನ್ನಮಲ್ಲಪ್ಪನವರು. ಹಲಸಂಗಿ ಮಧುರ ಚೆನ್ನ. ಇನ್ನೂ 12 ವರ್ಷ ಆಗಿರಲಿಲ್ಲ. ಅವಾಗ ಅವರ ದೇವರ ಹುಚ್ಚು ಹಿಡಿಯಿತು. ದೇವರ ನನ್ನ ಗಂಡ ಅಂತ ತಿಳ್ಕೊಂಡ್ಬಿಟ್ರು. ಹಾಗೆ ಅಕ್ಕ ಮಾದೇವಿ ಎಲ್ಲ ಕೇಳ್ಕೋತ ಹೋಗ್ತಾಳೆ. ಬೆಳದಿಂಗಳೇ ಕೂಗ್ಲಿ ಎಲ್ಲ ಕೇಳ್ಕೊತ ಹೋಗ್ತಾಳೆ. ಮಾಮರವೇ ನೀವು ಕಂಡೀರಾ ಅನ್ನೋ ಹಂಗ ಇವ್ರು ಏನ್ ಮಾಡ್ತಾರೆ, 12ನೇ ವರ್ಷಕ್ಕೆ ಹುಚ್ಚು ಹಿಡಿದು ಬಿಡ್ತದೆ. 12 ತುಂಬಿಲ್ಲ ಕನ್ನಕ್ಕೆ ನಾನಂದು ನನ್ನ ನಲ್ಲನ ಕತೆಗೆ ಮರಳುಗೊಂಡೆ. 12 ವರ್ಷ ಆಗಿಲ್ಲ, ಅವನಿಗೆ ನನ್ನ ಗಂಡ ಅಂತ ಹೇಳಿ ಹುಚ್ಚು ಹಿಡ್ಕೊಂಡು, ತಾಯಿ ನಾನೇಕೆ ನಂಸು ನುಂಗಿದ್ದೇನೆ ತಾಯಿ, ಯಾವ ಕಡೆಗೂ ಮಗ್ಗಲು ಹೊರಗೊಡದಮ್ಮಯ್ಯ ಅಂತ ಹೇಳಿ ಅವ್ರು ಹುಡುಕೋ ಆ 12 ವರ್ಷ ತೆಗೆದು ಹುಚ್ಚು ಅವ್ರ 26ನೇ ವಯಸ್ಸಿಗೆ ತರ ತಪಸ್ಸು ನಡೀತು. 12 ವರ್ಷದಿಂದ 26ನೇ ವಯಸ್ಸು. ಆ 26ನೇ ವಯಸ್ಸಿಗೆ ಅವರೊಂದು ಸಾಕ್ಷಾತ್ಕಾರ, ಬ್ರಹ್ಮ ಸಂಸ್ಪರ್ಶ ಆಗ್ತದೆ, ಪ್ರಗಾಢ ಸ್ಪರ್ಶ ಆಗ್ತದೆ. ಇವೆಲ್ಲ ಬಹಳ ಆಶ್ಚರ್ಯದಿಂದ ಕೇಳ್ಬೋದು. ಆ ಬ್ರಹ್ಮ ಸ್ಪರ್ಶ ಆದದ್ದು ಬಾಗಲಕೋಟೆಯಲ್ಲಿ. ಅಲ್ಲ, ಹೌದಾ? ಬಾಗಲಕೋಟೆಯಲ್ಲ, ಬಾಗಲಕೋಟೆಗೂ ಮಧುರ ಚೆನ್ನ ಸಂಬಂಧ ಇತ್ತ? ಹೌದು. ಬಾಗಲಕೋಟೆಗೂ ಮತ್ತು ಮಧುರ ಚೆನ್ನರಿಗೂ ಒಂದು ಅವಿನಾಭಾವ ಸಂಬಂಧ. ಅವರಿಗೆ ಆರಾಮಿರಂಗಿಲ್ಲ. ಇಲ್ಲೇ ಎಷ್ಟು ಜನ ಇದ್ರು ಗೊತ್ತಿಲ್ಲ, ಬಾಗಲಕೋಟೆ ಪ್ರಾಪರ್ನವರು ಅಥವಾ ಬಾಗಲಕೋಟೆ ಇಲ್ಲಿದ್ದವರು. ಕಾರ್ಯಹಳ್ಳ ಅಂತ ಬರ್ತದೆ. ಕಾರ್ಯಹಳ್ಳ ದಾಟಿದ ಮೇಲೆ ಒಂದು ಹವೇಲಿ ರೋಡ್ ಅಂತ ಒಂದು ಬರ್ತದೆ. ಅಲ್ಲಿ ಒಂದು ಸೇವಾದಳದ ಕಚೇರಿ ಕೂಡ ಅವಾಗ ಇತ್ತು, ಈಗೂ ಇರಬೇಕು ಅಂತ ಅನ್ಕೊಂಡಿದೆ. ಅದರ ಹತ್ರ ಅಲ್ಲೊಂದು ಡಾಕ್ಟರ್ ಒಂದು ಆರೋಗ್ಯಧಾಮ ಅಂತ ಇತ್ತು. ಆರೋಗ್ಯಧಾಮ. ಆ ಆರೋಗ್ಯಧಾಮಕ್ಕೆ ಇವರು ಚನ್ನಮಲ್ಲಪ್ಪನವರು ಉಪಚಾರದೊಳಗೆ ಬಂದಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಸುದಿನ ಕಂಡಿದ್ದೆ ಬಾಗಿಲಿಲ್ಲದ ಕೋಟೆ, ಇಂದು ಬಾಗಿಲುಕೋಟೆ ಆಯಿತಲ್ಲ. ಈಸಿ ದಣಿದು ಕೊನೆಗೂ ದಂಡೆಯ ಕಂಡೆ, ದೇವರಾಯದ ರಾಜ್ಯ ಲಭಿಸಿತಲ್ಲ. ತಂದೆನೇ ಕಣ್ತೆರೆದೆ ಅಂದಿಗರುಣೋದಯವು ಮುಂದೆ ಸೂರ್ಯೋದಯದ ಚಿಂತೆ ಇಲ್ಲ ನಗೆ. ತಂದೆನೇ ಕಣ್ತೆರೆದೆ ಅಂದಿಗರು. ಶಬ್ದ ನಿಶಬ್ದ, ಶಬ್ದದಾಚೆಯ ಶಬ್ದ, ನಿಶಬ್ದವಿದ್ದರೂ ವಲ್ಲ. ಶಬ್ದವಿದ್ದರೂ ಅವರಿಗೆ ಅನುಭವ ಆದದ್ದು ಬಾಗಲಕೋಟೆಯಲ್ಲಿ 26ನೇ ವಯಸ್ಸಿಗೆ. 12ನೇ ವಯಸ್ಸಿಗೆ ಹಿಡಿದಂತ ಹುಚ್ಚು 26ನೇ ವಯಸ್ಸಿಗೆ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಎಷ್ಟು ವರ್ಷ ಆಯ್ತು? 12ರಿಂದ 26. ಅವ್ರು 26ನೇ ವಯಸ್ಸದವರೆಗೂ ಅವನು ತಪಸ್ಸು ಮಾಡಿದ್ರು. ಎಷ್ಟು ವರ್ಷ ಆಯಿತು? 12ರಿಂದ 26 ಅಂದ್ರೆ 14 ವರ್ಷ.
ಈ 14 ವರ್ಷ ಅವ್ರು ಹೆಂಗೆ ಕಳೆದ್ರು ಅಂತಂದ್ರೆ ಅವರೇ ಹೇಳ್ತಾರೆ ತಮ್ಮ ನನ್ನಲ್ದಾಗ 14 ವರ್ಷದ ರಾಮರ ವನವಾಸ ಗರ್ಭಿಣಿಯ ನವವಾಸ ಮೃತ್ಯುಹಾಸ. ಈ 14 ವರ್ಷ ಹಂಗೆ ಕಳೆದೆ ಅಂತ ಹೇಳ್ತಾರೆ. ಇಂಥ ಎಲ್ಲ ಸಾಧನೆ ಮಾಡಿದಂಥ ಮಧುರಚಂದ್ರ ಓದಿದ್ದು ಎಷ್ಟು ಗೊತ್ತೇನು? ಮೂಲಿಕೆ ಪರೀಕ್ಷೆ. ಆಗಿನ ಮೂಲಿಕೆ ಪರೀಕ್ಷೆ ಅಂದ್ರೆ 7ನೇ ಇಯತ್ತೆ. ಅವ್ರು ಹೆಂಗೆ ಓದ್ತಿದ್ರು ಅಂತ ಹೇಳ್ತಾರೆ. ಹಲಸಂಗಿ ಒಳಗೆ ಅವ್ರು ಇದ್ದಾಗ ಊರ ಗೌಡರು ಜಲಾಲ್ ಖಾನ್ ಗೌಡ್ರು ಅಂತ ಅವ್ರ ಮನೆ, ಆ ಮನೆಗೆ ಓದಕ್ಕೆ ಹೋಗ್ತಿದ್ರಂತ. ಹೋದಾಗ ಒಳಗೆ ಒಳಗೆ ಹೋಗ್ತಾನೆ, ಎಡಗಡೆಗೆ ಒಂದು ಬಲಗಡೆಗೆ ಒಂದು 2 ಪಡಸಲಿಗೆ ಅದ್ಮೇಲೆ ಕಟ್ಟಿ ಮೇಲೆ ಕೂತು ಓದ್ತಿದ್ರಂತ. ಇವ್ರು ಬಹಳ ಜೋರಾಗಿ ಓದ್ತಿದ್ರಂತ. ಬಹಳ ಜೋರಾಗಿ ಓದೋದ್ರಿಂದ ಅಲ್ಲ ಈ ಕಡೆಗೆ ಪಡಸಲಿಯೊಳಗೆ ಆ ಜಲಾಲ್ ಖಾನ್ ಗೌಡನ ತಮ್ಮ ಖಾಸಿಂ ಸಾಬ್ ಅಂತ ಇರ್ತಾರೆ, ಖಾಸಿಂ ಸಾಬ್ ಪಟೇಲ್ ಅಂತ. ಆ ಖಾಸಿಂ ಸಾಬ್ ಪಟೇಲ್ ಮಲ್ಕೊಂಡಲ್ಲೇ ಇವ್ರು ಓದೋದು ಕೇಳ್ತಿದ್ರಂತ. ಇವ್ ಮಲ್ಕಿ ಪರೀಕ್ಷಾಕ್ ಓದೋದು ಜೋರಾಗಿ ಓದೋದು ಎಷ್ಟರ ಜೋರು ಓದ್ತೀಯೋ ಚನ್ಮಲ್ಲಪ್ಪ ಅಂತಿದ್ರಂತ. ಕೇಳ್ತಿದ್ರು, ನೀ ಸುಮ್ ಕೇಳ್ಕೊತ ಕೇಳ್ಕೋತ ಅವ್ರು ಮಲ್ಕೋತಿದ್ರಂತ. ಮುಂದೆ ಏನ್ ಮಾಡ್ತಾರ, ಇವಾಗ ಪರೀಕ್ಷಾ ಕೂಡ್ತಾರೆ, ಮುಲ್ಕಿ ಪರೀಕ್ಷಾ ಕೂತ್ರ ಚನ್ಮಲ್ಲಪ್ಪ ಆಗಿನ ಕಾಲದ ಮುಂಬೈ ಕರ್ನಾಟಕ ಅಂತ. ಮುಂಬೈ ಕರ್ನಾಟಕ ಅಂದ್ರೆ ಈಗಿಂದು ಬಿಜಾಪುರ, ಬಾಗಲಕೋಟೆ, ಗದಗ, ಧಾರವಾಡ, ಬೆಳಗಾವ ಮತ್ತು ಉತ್ತರ ಕನ್ನಡ. ಇದಕ್ಕೆ ಏನಂತಿದ್ರು? ಇದಕ್ಕೆ ಮುಂಬೈ ಕರ್ನಾಟಕ ಅಂತಿದ್ರು. ಇಡೀ ಮುಂಬೈ ಕರ್ನಾಟಕಕ್ಕೆ ಮಧುರಚಂದ್ರ 600 ಪೈಕಿ 446 ಅಂಕಗಳನ್ನು ತಗೊಂಡು 1ನೇ ನಂಬರ್ ಬರ್ತಾರ ಮುಂಬೈ ಪ್ರಾಂತಕ್ಕೆ. ಅವಾಗ ಬಾಬು ಮಲ್ಕೊಂಡಲ್ಲೇ ಕೇಳಿದ್ರಲ್ಲ ಖಾಸಿಂ ಸಾಬ್ ಪಟೇಲ್, ಅವ್ರು ಕೇಳಿ ಅವ್ರಿಗೆ ಅವರು ಪಾಸ್ ಆಗಿಬಿಡ್ತಾರಲ್ಲಿ. ಆ ಖಾಸಿಂ ಸಾಬ್ ಪಟೇಲ್ ಅಂತಂದ್ರೆ ಎಷ್ಟು ಚಂದ ಇದ್ರು. ಖಾಸಿಂ ಸಾಬ್ ಪಟೇಲ್, ಅವ್ರ ಹೆಸರು ಖಾಸಿಂ ಸಾಬ್ ಪಟೇಲ್. ಅವ್ರು ನೋಡ್ಲಿಕ್ಕೆ ಬಹಳ ಚಂದ ಇದ್ರು, ಮದುಮಗನಂಗಿದ್ರು. ಪಾರ್ಸಿ ಒಳಗೆ ಅವ್ನಿಗೆ ಧೂಲಾ 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 ಅಂತಿದ್ರು. ಧೂಲಾ ಅಂದ್ರ ದುಲ್ಹನ್ ಅಂದ್ರೆ ಮದುಮಗ ಅಂತ. ಅವ್ರು ಎಷ್ಟು ಚಂದ ಇದ್ರಲ್ಲ. ಇಲ್ಲಿ ಏನದ ಆ ಕಡೆ 2ನೇದ್ದು ಆ ಕೂದಲ ಬಿಟ್ಟು ವ್ಯಕ್ತಿ ಅವ್ರು ಧೂಲಾ. ಮಧುರಚಂದ್ರಗಿಂತ 2 ವರ್ಷ ದೊಡ್ಡವರು. 1901ನೇ ಇಸ್ವಿಯಲ್ಲಿ ಹುಟ್ಟಿದವರು. ಮಧುರಚಂದ್ರ 1903ನೇ ಇಸ್ವಿಯಲ್ಲಿ ಹುಟ್ಟಿದವರು. ನಿಮ್ಗೆ ಹೇಳ ಲೋಣಿಯಲ್ಲಿ ಹುಟ್ಟಿದ್ರು ಅಂತ. ಮಧುರಚಂದ್ರ ಹುಟ್ಟಿದ್ದು 1903 ಜುಲೈ 31. ಇದು ಒಂದು ವಿಶೇಷತೆ ಇದೆ. ಈ 1903 ಜುಲೈ 31 ಏನು ಅಂತಂದ್ರೆ ಅವತ್ತ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಶಿರ್ಯಾಳ ಸೃಷ್ಟಿ ಇತ್ತು. ಶಿರ್ಯಾಳ ಸೃಷ್ಟಿ ಎಂದು ಬರ್ತದೆ ನಿಮ್ಮೆಲ್ಲ ಗೊತ್ತಿರ್ಬೋದು. ಪಂಚಮಿ ಆದ ಮರುದಿನ ಆ ಶಿರ್ಯಾಳ ಸೃಷ್ಟಿ ದಿವಸ ಇವರು ಜನನ ಆಗ್ತದೆ. ಆಮೇಲೆ ಬರ್ತಾರೆ 1903ರಲ್ಲಿ ಹುಟ್ಟಿದವರು, 1901ರಲ್ಲಿ ಹುಟ್ಟಿದವರು ಧೂಲಾ. ಮುಂದೆ 2 ವರ್ಷ ಬಿಟ್ಟು ಇವಾಗ ಗೆಳೆಯರ ಬಳಗ ಇದ್ದಂತ ಸಿಂಪಿ ಲಿಂಗಣ್ಣ ಅವರು ಮತ್ತೆ 2 ವರ್ಷ 1905ರಲ್ಲಿ. ಆಮೇಲೆ ನಮ್ಮ ಕಾಸರಗಪ್ಪನವರು 1907ರಲ್ಲಿ. 2 ವರ್ಷದಲ್ಲಿ ಅವ್ರ ಗೆಳೆಯರನ್ನ ಹುಟ್ಟುತ್ತಾರೆ, ಒಂದು ಗೆಳೆಯರ ಬಳಗ ಕಟ್ತಾರ ಹಲಸಂಗಿ. ಈ ಮಧುರಚಂದ್ರು ಇಡೀ ಪ್ರಾಂತಕ್ಕೆ 1ನೇ ನಂಬರ್ ಬಂದದ್ದು ಕೇಳಿ ಆಗಿನ ಕಲೆಕ್ಟರ್ ಮನೆಗೆ ಬರ್ತಾರದ. ಬಂದು ನಮ್ಮ ಸರ್ಕಾರದಲ್ಲಿ ನಮ್ಮ ಅಧಿಕಾರದಲ್ಲಿ ನಿಮಗೆ ಒಂದು ಅಧಿಕಾರಿ ಪೋಸ್ಟ್ ಕೊಡ್ತೀವಿ, ನೀವು ಬರ್ರಿ ನಮ್ಮಲ್ಲಿ ಜಾಯ್ನ್ ಆಗಿರಿ ಅಂತ. ಅವಾಗ ಮಧುರಚಂದ್ರ ಹೇಳ್ತಾರ, ಇಲ್ಲ ನಾನು ಯಾರೋ ಮನುಷ್ಯ ಕೈ ನಾಳೆಗೆ ನಾವು ದುಡಿಯಂಗಿಲ್ಲ. ನನ್ನ ಹಾಳಾಗೋದು ಆ ದೇವ ಕೈ ಹಾಳಾಗ್ತೀನಿ, ಅವನೇ ನನ್ನ ಗಂಡ ಅಂತ ನಾವು ಒಪ್ಕೊಂಡಿದ್ದೀನಿ, ನಾ ಯಾಕೆ ನಾಳೆ ಆಗಂಗಿಲ್ಲ ಅಂತ ಹೇಳಿ ನಯವಾಗಿ ತಿರಸ್ಕಾರ ಮಾಡಿ ಅದನ್ನು ಕಳಿಸ್ತಾರೆ. ಈ ಸುದ್ದಿ ಮೈಸೂರಿಗೆ ಹೋಗ್ತದೆ, ಮೈಸೂರು ಮಹಾರಾಜ ಕಡೆ ಹೋಗ್ತದೆ. ಅಲ್ಲಿ ಅವ್ರು ಕೊಟ್ಟು ಕಳಿಸ್ತಾರೆ, ಮಹಾರಾಜರ ಕಡೆ ಅವ್ರು ಆಳು ಕೊಟ್ಟು ಕಳಿಸ್ತಾರೆ. ಹೋಗಿ ಅವನೊಬ್ಬ ಹುಡುಗ ಚನ್ಮಲ್ಲಪ್ಪ ಅಂತ ಹೇಳಿ ಇಡೀ ಪ್ರಾಂತಕ್ಕೆ 1ನೇ ನಂಬರ್ ಬಂದಾನ. ಅವೇನೋ ಹುಡ್ಕೊಂಡ್ಬರ್ರಿ, ನಮ್ಮ ಆಸ್ಥಾನದಾಗ ದಿವಾನ್ಗಿರಿ ಕೊಡೋಣ ಅವನಿಗೆ, ನೀವು ಹೋಗಿ ನೋಡ್ಕೊಂಡ್ಬರ್ರಿ ಅಂತ ತಿಳ್ಕೊಂಡು ಕಳಿಸ್ತಾರೆ. ಅವಾಗ ಅವ್ರು ಬರ್ತಾರ, ಬಂದು ಕೇಳ್ತಾರ, ಇಲ್ಲ ಹಿಂಗ ಮಹಾರಾಜರು ಹೇಳ್ಯಾರ ನೀವು ಮೈಸೂರಿಗೆ ಬರ್ಬೇಕು ಅಂತ. ಅವಾಗ ಅವ್ರು ಎತ್ತಾಳ, ಯಾರು? ಚನ್ಮಲ್ಲಪ್ಪ ನವ್ವ ಅಂಬವ್ವ, ಅಪ್ಪ ಸಿದ್ಧಲಿಂಗಪ್ಪ. ಈ ಅಂಬವ್ವ ತನ್ನ ಗಂಡನನ್ನ ಅರ್ಥಾತ್ ಚನ್ಮಲ್ಲಪ್ಪನ ಅಪ್ಪ ಸಿದ್ಧಲಿಂಗಪ್ಪನ, ಅವರು ಸಿದ್ಧಲಿಂಗಪ್ಪ ತಮ್ಮ 26-27 ವಯಸ್ಸಲ್ಲಿ ಅವರು ತೀರ ಹೋಗ್ತಾರೆ. ಅವರಿಗೆ ಒಬ್ಬನೇ ಮಗ, ಚನ್ಮಲ್ಲಪ್ಪ ಒಬ್ಬನೇ ಮಗ. ಅದಕ್ಕೆ ಅಂಬ ಹೇಳ್ತಾಳೆ, ಇದೊಬ್ಬ ಮಗನ ಕಳ್ಕೊಂಡ ನಯನ ಮಾಡ್ಲಿ, ಗಂಡ ಅಂತ ಈಗ ಹೋಗ್ಯಾನ, ಇನ್ನೊಬ್ಬ ಮಗನ ನಾನು ಯಾರ ಕಡೆ ಕಳಿಸಿ ನಯನ ಮಾಡಂಗಿಲ್ಲ, ಅದಕ್ಕೆ ನನ್ನ ಮಗನಿಗೆ ಎಲ್ಲಿ ಕಳ್ಸಂಗಿಲ್ಲ, ಅವ ಇರೋದು ಹಲಸಂಗಿಯಾಗೆ ಇರಬೇಕು ಅಂತ ಹೇಳಿ ಹಲಸಂಗಿಗೆ ಇಟ್ಕೊಂಡ್ಬಿಟ್ಟ. ಆ ಹಲಸಂಗಿ ಇಟ್ಕೊಂಡು ಹೇಳ್ತಾಳೆ, ಮುಂದೆ ಇವ್ರು ಮುಲ್ಕೆ ಪರೀಕ್ಷೆ ಪಾಸ್ ಆದ್ಮೇಲೆ ಅಂದಾಗ ಏನಾದ್ರು ಓದಬೇಕು ಮಾಡಬೇಕು, ನಾನು ಇಂಗ್ಲೀಷ್ ಕಲಿಬೇಕು, ಸಂಸ್ಕೃತ ಕಲಿಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರದಾಗ ಕೊಣ್ಣೂರು ಹನುಮಂತರಾಯರು ಅಂತ ಬರುತ್ತಾರೆ. ಅವ್ರು ಆಗಿನ ರಾಷ್ಟ್ರೀಯ ವಿದ್ಯಾಲಯದ ಮುಖ್ಯೋಪಾಧ್ಯಾಯರಾಗಿರ್ತಾರೆ ಬಿಜಾಪುರದಾಗ. ಆ ಕೊಂಡ ಹನುಮಂತರಾಯ ಕಡೆ ಇಂಗ್ಲೀಷು ಮತ್ತು ಸಂಸ್ಕೃತ ಕಲೀಲಿಕ್ಕೆ ಹೋಗ್ತಾರೆ, ಕಲಿತಾರ.
ಆ ಕೊಂಡ ಹನುಮಂತರಾಯ ಹೇಳ್ತಾರ, ನಾನು ಚನ್ಮಲ್ಲಪ್ಪಗ ಇಂಗ್ಲಿಷ್ ಸಂಸ್ಕೃತ ಹೇಳಿದ ಗುರು ಆಗಿರಬಹುದು, ಆದ್ರೆ ನನಗ ಸಾಹಿತ್ಯದ ಕೃಷಿಯ ಕ್ಷುದೆ ಹುಟ್ಟಿಸಿದವನು, ಅದರ ಬಗ್ಗೆ ನಾನು ತಿಳಿ ಹೇಳಿದವನ ಗುರು ನನಗೆ ಚನ್ಮಲ್ಲಪ್ಪ ನನಗೆ ಗುರು ಆಗಿದ್ದಾನೆ ಅಂತ ಹೇಳ್ತಾರೆ. ಘಟನೆ ಆಗ್ತದೆ. ಮೊದಲನೇ ಭೇಟಿ ಆದದ್ದು ಬಿಜಾಪುರದಾಗ ಕೊಣ್ಣೂರು ಹನುಮಂತರಾಯರ ಮನೆಯಲ್ಲಿ 1921ನೇ ಇಸ್ವಿಯಲ್ಲಿ. ಸಿಂಪಿಲಿಂಗನವ್ರು ಹೇಳ್ತಾರೆ, ಬೇಂದ್ರೆ ಮತ್ತು ಮಧುರಚಂದ್ರ ಮೊದಲನೇ ಒಂದು ಮಿಲನ ಬರೀ ವ್ಯಕ್ತಿಗಳ ಮಿಲನ ಆಗಿರಲಿಲ್ಲ, ಕಣ್ಣುಗಳ ಮಿಲನ ಆಗಿರಲಿಲ್ಲ, ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುವನ್ನು ಹಾಗೆ ಇಡೀ ಮುಂದಿನ ಜೀವನವೆಲ್ಲ ಅಲ್ಲೇ ಇತ್ತು. ಅವಾಗ ಆ ಗೆಳೆತನ ಏನು 50 ವರ್ಷ ಬದುಕಿದಂಥ ಮಧುರಚಂದ್ರ 32 ವರ್ಷ, ಮುಂದಿನ 32 ವರ್ಷ ಬೇಂದ್ರೆಯವರ ಸಖ್ಯದಲ್ಲೇ ಇರ್ತಾರೆ. ಬೇಂದ್ರೆಯವರು ಹೇಳ್ತಾರೆ, ಹಿಂದಿನ ಗೆಳೆತನವು ಹಿಂದಿನಿಂದಲೇ ಬಂತು, ಮುಂದೆ ಜನ್ಮಾಂತರದಿ ಸಾಗಿ ಸಾಗಿ ಅಂತ. ಇವತ್ತು ನಮ್ದೇನು ಗೆಳೆತನ ಅದ ಇವತ್ತಿಂದ ಅಲ್ಲೇ ಅಲ್ಲ, ಅದು ಹಿಂದಿನ ಜನ್ಮದಿಂದ ಬಂದದ್ದು. ಈ ಜನ್ಮಕ್ಕೆ ಮುಗಂಗಿಲ್ಲ, ಮುಂದಿನ ಜನ್ಮಕ್ಕೂ ಹೋಗ್ತದೆ ಅಂತ ಹೇಳಿ ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಏನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣ್ಸನ್ನೆ ಕಾಣೋ ಬರುವುದೇನುಂಟೊಮ್ಮೆ. ಅವರ ಧರ್ಮಪತ್ನಿ ಹೆಸರು ಬಸಮ್ಮ ಅಂತ. ಇಲ್ಲೇನದ ಆಕೆ ಬಸಮ್ಮ, ಶ್ರದ್ಧಾವಂತಿ, ಪುಣ್ಯವಂತಿ, ಇಂಥ ವ್ಯಕ್ತಿ ಕೈ ಹಿಡಿದಾಕಿ ಬಸವ್ವ. ಆಕೆಯನ್ನು ಹೊರಗಿನಕ್ಕೆ ಅಲ್ಲ, ಆಕೆ ಒಳಗಿನಕ್ಕಿನೇ ಇದ್ಳು. ಒಳಗಿನಕ್ಕೆ ಅಂದ್ರೆ ಹೆಂಗ, ಈ ಚನ್ನಲಪ್ಪನ ಅಪ್ಪ ಸಿದ್ಲಿಂಗಪ್ಪ, ಆ ಸಿದ್ಲಿಂಗಪ್ಪಗೆ 2 ಹೆಂಡ್ರು, ಒಬ್ಬಾಕಿ ಗೌರವ್ವ, ಇನ್ನೊಬ್ಬಾಕಿ ನಿಂಬೆವ್ವ. ಆ ನಿಂಬೆವ್ವನ ಹೊಟ್ಟೆಲೆ ಹುಟ್ಟದವರು ಸಿದ್ಲಿಂಗಪ್ಪ, ಆ ಗೌರವನ ಹೊಟ್ಟೆಲೆ ಹುಟ್ಟದವರು ಸಿದ್ಲಿಂಗವ್ವ. ಸೊ ಇಬ್ರು ಮಲ್ತಂಗಿ ಅಂತ ಆಗ್ತಾಳ. ಇವರು ಆ ಸಿದ್ಲಿಂಗವನ ಹೊಟ್ಟೆಲೆ ಹುಟ್ಟಿದವರು ಇಬ್ರು ಹುಡ್ತಾರ, ಒಬ್ಬಾಕಿ ಬಸವ್ವ, ಇನ್ನೊಬ್ಬಾಕಿ ಸಂಗಪ್ಪ ಅಂತ. ಈ ಸಂಗಪ್ಪನ ಯಾಕೆ ನಾ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಇದೇ ಸಂಗಪ್ಪ ಮುಂದೆ ಮೊದಲೇ ಮಗಳಿಗೆ ಮದುವೆ ಮಾಡ್ಕೊಂಡು ಅವ್ರು ಹಳೆ ಧರ್ಮ ಅಂತ ಮಾಡ್ಕೊಳ್ತಾರೆ, ಅವ್ರು ಸಂಗಪ್ಪ ಗೋಗಿ ಅಂತ ಹೇಳಿ. ಸೊ ಇವರು ಆಮೇಲೆ ಅವು ಬರ್ತಾಳ ಅಂಬವ ಕಳ್ಸ, ಬಾ ನೀನು ಹೊಳ್ಳಿ ಹಲಸಂಗಿಗೆ ಬಾ, ನೀನೇನು ಸಂಸಾರ ಚಾಲು ಮಾಡು. ಆದ್ರೆ ಇವರಿಗೆ ಆಧ್ಯಾತ್ಮದ ಹುಚ್ಚು ಹಿಡಿದಿತ್ತು. ಆಮೇಲೆ ಎಲ್ಲ ಓದ್ಕೊಳ್ತಿದ್ರು. ಯಾರು ಬಂದು ನೋಡೋದು ಒಂದ್ ಕಡೆ ಬಂತಂತ, ಇಲ್ಲ ನೀವು ಬ್ರಹ್ಮಚಾರ್ಯ ವ್ರತವನ್ನ ಸ್ವೀಕಾರ ಮಾಡಿದ್ರೆ ಈ ಹಾದಿಯೊಳಗ ಆದಷ್ಟು ಜಲ್ದಿ ಯಶ ಸಿಗ್ತದ ಅಂತ ಬಹಳ ಮಂದಿ ಹೇಳ್ಯಾರ ಅಂತ ನೋಡ್ಕೊಂಡು ಆ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿ ಇವ್ರು ಏನ್ ಮಾಡ್ತಾರ, ಆ ವ್ರತ ಸ್ವೀಕಾರ ಮಾಡ್ತಾರ. ಸಂಸಾರಿಕರು ಬ್ರಹ್ಮಚರ್ಯ ವ್ರತ ಸ್ವೀಕಾರ ಮಾಡಿ ಆಧ್ಯಾತ್ಮ ಹಾದಿಯಲ್ಲಿ ಅವ್ರು ನಡೀತಿರ್ತಾರೆ. ಆದ ಮಧುರಚಂದ್ರ ಬರೀತಾರೆ ತಮ್ಮ ಆತ್ಮಕಥನದಾಗ, ಜ್ಞಾನ ಭಿಕ್ಷು ಅಂತ ಹೇಳಿ ನಾಯಕನ ಪಾತ್ರ ತಗೊಂಡು ಬರೀತಾರ, ನಾನು ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡಿದೆ, ಆದರೆ ನಾನು ಅದರಲ್ಲಿ ಸೋತೆ. ಬಹಳ ಚಂದ ಬರೀತಾರೆ, ನಾನು ಅದರಲ್ಲಿ ಸೋತೆ. ಯಾಕಂದ್ರೆ ಬರೆದದ್ದು ಬರೀತಾರೆ, ಅಚ್ಚ ಅನುಭವ ರಾಶಿ ಬಿಚ್ಚಿ ಬಯಲಿಗೆ ಇಟ್ಟೆ, ಮುಚ್ಚು ಮರೆ ಇದರಲ್ಲಿ ಏನೇನೂ ಇಲ್ಲ. ನಾ ಏನು ಕಂಡಿದ್ದೀನಿ, ಏನು ಉಂಡಿದ್ದೀನಿ, ಆ ಅನುಭವನ ಹಾಗೆ ನಾನು ಬರೆದಿದ್ದೀನಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಈನ ಬ್ರಹ್ಮಚರ್ಯ ವ್ರತದಲ್ಲಿ ನಾನು ಸೋತಾಗಲೆಲ್ಲ ನನಗೆ ಸಂತಾನ ಪ್ರಾಪ್ತಿ ಆಯಿತು. ಇದು ನೋಡಿದ್ರೆ ಮಧುರಚಂದ್ರಿಗೆ ಅವರು 8 ಸಲ ಸೋತು, ಅಂದ್ರೆ ಅವರಿಗೆ 8 ಜನ ಮಕ್ಕಳು. ಬೇಂದ್ರೆ ಅವ್ರು ಹೇಳ್ತಿದ್ರು, ಚನ್ಮಲ್ಲಪ್ಪನ ಕುಟುಂಬ ಅಂತಂದ್ರೆ ಅದು ಒಂದು 8 ಪುಟದ ಸಂಪುಟ ಅಂತ. ಚನ್ಮಲ್ಲಪ್ಪನ ಕುಟುಂಬ ಅಂದ್ರೆ 8 ಪುಟದ ಸಂಪುಟ. ಮ್ಯಾಲ ಒಂದು ಕವರ್ ಪೇಜ್, ಕೆಳಗೊಂದು ಕವರ್ ಪೇಜ್. ಮ್ಯಾಲ ಅಕ್ಕ ಅನ್ನೋದು ಅಕ್ಕರ್ತಿಯ ಪೇಜ್, ಕೆಳಗ ತಂಗಿ ಅನ್ನೋದು ಪ್ರೀತಿಯ ಪುಟ. ಈ 2 ಪುಟಗಳ ನಡುವ 6 ಗಂಡು ಪುಟ. ಅಕ್ಕ ಸರೋಜಿನಿ, ತಂಗಿ ಸೂರ್ಯಮುಖಿ, ನಡುವ 6 ಜನ. ಯಾರು ಆ ಜನ? ಪುರುಷೋತ್ತಮ, ಸತ್ಯಕಾಮ, ಯೋಗೇಶ್ವರ, ಅಲ್ಲಮ ಪ್ರಭು, ಅಂಬಾಶಂಕರ, ದೇವಪ್ರಿಯ. ಕೂಡ ಆಗಿನ ಕಾಲದಾಗೆ ಹ್ಯಾಂಗ ಹೆಸರಿನ ಸಂಪುಟ. ಇನ್ನೊಂದು ಸೂಚಕ ಅಂದ್ರೆ ನೀವು ಹುಬ್ಬೇಸಂತದು ಸೂರ್ಯಮುಖಿ ಅಂತ ಹೇಳಿ ಆಕಿ ಎಲ್ಲರೂ ತೆಗಿ. ಅದಕ್ಕೆ ಆಕಿ ಯಾರನ್ನು ಬರೆಸಿದಳು ಗೊತ್ತಾ? ಇಲ್ಲೇ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಶಂಕರ ಮಹಾದೇವ್ ಬಿದ್ರಿ. ಶಂಕರ ಮಹಾದೇವ್ ಬಿದ್ರಿ ಅನ್ನೋರು
ಸೂರ್ಯಮುಖಿಯನ್ನು ಮದುವೆ ಆಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಹೆಸರು ಬದಲಾಗ್ತದ, ಉಮಾ ಬಿದಿರಿ ಅಂತ ಮಾಡ್ತಾರೆ, ಉಮಾ ಶಂಕರ ಬಿದಿರಿ. ಅದಕ್ಕೆ ಈ ಶಂಕರ ಬಿದಿರಿಯವರು ಮೊದಲ ಚೆನ್ನಗ ಅಳಿಯ ಆಗ್ಬೇಕು. ಈ ಒಂದು 8 ಅವ್ರದ್ದಾದ್ರೆ ನೋಡಿ, ಬಸಮ್ಮ ನೋಡ್ಲಿಕ್ಕೆ ಭಾಳ ಕರಗಿದ್ದಳ, ಭಾಳ ಕಪ್ಪಿದ್ದಳ. ಮಂದಿ ಎಲ್ಲ ಏನಂತಿದ್ರು, ಅತಂಕದ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತಾರ ಅವ್ರು. ನೋಡ್ರಿ ಅಣ್ಣವ್ರೆ, ನೀವು ನಮ್ಮ ಊರಿಗೆ ಬರ್ಬೇಕಾದ್ರೆ ನಿಮ್ಮ ಮನೆಯವರನ್ನ ಕರ್ಕೊಂಡು ಬರ್ಬೇಕು. ಅವ್ರಿಗೇನು ಇಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಗೆ ಮದುವೆ ಮಾಡ್ಕೊಂಡು ಕೈ ಹಿಡಿದಕ್ಕೆ ಹೆಂಗಿರಬೇಕು ಅಂತ ನೋಡೋ ತವಕ ಅವರಿಗೆ ಅತಂಕದಾಗ. ಅದಕ್ಕೆ ಹೇಳಿದ್ರಂತೆ, ನಿಮ್ಮ ಮನೆಯವ್ರಿಗೆ ನಾವೆಲ್ಲ ನೋಡ್ಬೇಕಾಗ್ಯದ, ಅದಕ್ಕೆ ನೀವು ಕರ್ಕೊಂಡು ಬರಬೇಕು. ಆಯ್ತು ಅಂದ್ರು. ಆ ಕಾರ್ಯಕ್ರಮಕ್ಕೆ ಆ ಬಸವ ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಮುಟ್ಟಬೇಕಾಗಿತ್ತು, ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು, ಮಳೆ ಬಂತು, ಹೋಗೋದಾಗ ತಡ ಆಯ್ತು, ಕಾತ್ಲೆ ಆಯ್ತು. ಅವ ಲೈಟ್ ಗೀಟ್ ಇರಲಿಲ್ಲ, ಚಿಮಣಿ ಹಚ್ಚದವ. ಆ ಚಿಮಣಿ ಹಚ್ಚೋದ ಹೆಣ್ಮಕ್ಳು ಹೋಗಿ ಅವ್ರ ಮನೆಯವ್ರು ನೋಡ್ಬೇಕು, ಚಿಮಣಿ ಹಚ್ಚಿ ಮುಖ ನೋಡ್ತಾರೆ. ಕಪ್ಪ ಬಸವ ಅವ್ರಿಗೆ ಇದು ಒಂದು ಏಯವ ಎಂತವನಿ ಮಾಡ್ಕೊಂಡಾನೆ ನಮ್ಮ ಅಣ್ಣ ನಿನಗೆ ಇಟ್ಟು ಕಪ್ಪಿದ್ದೀಯಲ್ಲ ನೀನು, ನೀ ಎಂತ ಶ್ರದ್ಧಾವಂತಿ ನೋಡು, ನಾವು ಏನೋ ತಿಳ್ಕೊಂಡಿದ್ದೀವಿ. ಕಪ್ಪಿದ್ದಳಕ್ಕಿ ಬಸವ್ವ ಕಪ್ಪ. ಅದಕ್ಕೆ ಮಧುರಚಂದ್ರ ಒಂದೊಂದ್ಸಲ ಬಹಳ ರಸಿಕ್ತನದಿಂದ ಮಾತಾಡ್ತಿದ್ರು, ವಿನೋದದಲ್ಲಿ ಹೇಳ್ತಿದ್ರು. ಈಗ ಮಧುರಚಂದ್ರಗ ಒಂದು ಸೂಜಿಗಳಿಂದ ಹಾಕಿ ತಗೊಂಡ್ರೆಲ್ಲ ಬಹಳ ಸಾಹಿತ್ಯಗಳಿಗೆ. ಶಿವರಾಮ್ ಕಾಗತ್ರ ಬಂದ್ರು ಹಲಸಂಗಿಗೆ, ಬೇರೆ ಬೇಂದ್ರಂತೂ ಬರ್ತಾನೆ ಇದ್ರು, ರಂಶ್ರೀ ಮುಗಳಿ ಬಂದ್ರು, ದಿಕ್ಕ ಗೋಕಾಕ ಬಂದ್ರು. ಈಗ ದಿಗ್ಗಜ ಅನ್ನೋರೆಲ್ಲ ಅಲ್ಲಿ ಹಲಸಂಗಿ ಬರ್ತಿದ್ರು. ಬಂದಾಗ ಅವ್ರು ಹೇಳ್ತಿದ್ರು, ಹೋಗ್ತಾರೆ, ಇಲ್ಲ ಮನೆಗೆ ಬರ್ರಿ, ಅಲ್ಲೇ ಮನೆ ಬರ್ರಿ. ಆಗಿನ ಕಾಲದಾಗ ಇನ್ನೊಂದು ಏನಿತ್ತು, ಚಹಾ ಕುಡಿಯೋದು ಅಂದ್ರೆ ದೊಡ್ಡ ದೊಡ್ಡ ಮನೆ ತಂದು ಶ್ರೀಮಂತರ ಅಷ್ಟೇ ಚಹಾ ಕುಡಿತಿದ್ರು ಅವಾಗ. ಅದಕ್ಕೆ ಏನು ಅದ್ರಾಗ ಕಪ್ಪ ಬಸಿ ಚಹಾ ಕುಡಿಯೋದಂದ್ರೆ ಇನ್ನೂ ದೊಡ್ಡ ಪ್ರೆಸ್ಟೀಜ್ ಅವಾಗ ಅದು. ಅದಕ್ಕೆ ಅವ್ರು ಏನು ಹೇಳ್ತಿದ್ರು, ಬಂದವರೆಲ್ಲ ಸಾಹಿತ್ಯಗಳಿಗೆ, ಬರ್ರಿ ಮನೆಗೆ ಬರ್ರಿ, ಬಂದು ಕಪ್ ಬಸಿ ಚಹಾ ಕುಡಿದು ಹೋಗ್ರಿ. ಕಪ್ ಬಸಿ ಚಹಾ, ಈಕೆ ಕಪ್ಪ, ಆಕೆ ಬಸವ ಬಸಿ ಎತ್ತಿದ್ರು, ಕಪ್ ಬಸಿ ಚಹಾ ಕುಡಿದು ಹೋಗ್ರಿ ಅಂತಿದ್ರು ಮನೆಗೆ ಬಂದು. ಅಂತಹ ಆ ಕಪ್ಪು ಬಸಿ ಚಹಾ ಕುಡ್ದಂತ 4 ಮಂದಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಆ ಕಪ್ಪು ಬಸಿ ಚಹಾ ಕುಡ್ದದ್ದು ಮಹಿಮಾ ಅಲಸಂಗಿ ಒಳಗೆ ಬಂದವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಪುಣ್ಯವಂತಿ ಆದ್ರೆ ಮಧುರಚಂದ್ರು ತಮ್ಮ ಆಧ್ಯಾತ್ಮಿಕ ಬಿಡ್ಲಿಲ್ಲ. ಸಿಕ್ಕವ್ರಿಗೆ ಕೇಳ್ತಾ ಇದ್ರು, ಯಾಕಂದ್ರೆ ದೇವ್ರು ನನ್ನ ಗಂಟ ಅಂತ ಒಪ್ಕೊಂಡಿದ್ರು. ಹೋಗಿ ಕೇಳೋರು, ಜನರಿಗೆ ಕೇಳಿದ್ರು, ಮತ್ತೊಬ್ಬರು ಕೇಳಿದ್ರು, ಕಲ್ಲಿ ಕೇಳಿದ್ರು, ಮಣ್ಣಿ ಕೇಳಿದ್ರು, ಆಕಾಶಕ್ಕೆ ಕೇಳಿದ್ರು, ನೀರಿಗೆ ಕೇಳಿದ್ರು, ಏನ್ ಎದುರಿಗೆ ಬರ್ತದೆ ಪ್ರಾಣಿ ಕೇಳಿದ್ರು, ಪಕ್ಷಿ ಕೇಳಿದ್ರು. ನೀವು ನೋಡಿ ಹೇಳ್ರಿ ನನ್ನ ಗಂಡ ಅವ ನನ್ನಲ್ಲ, ನೀವು ಅವನು ಬೆಟ್ಟ ಆಗ್ಲಾರ್ದೆ ಅವ್ನು ನೋಡ್ಲಾರ್ದೆ ನನ್ನ ಬದುಕಕ್ಕಾಗಂಗಿಲ್ಲ, ನೀವೇ ನೋಡಿ ಅಂತ ಹೇಳ್ರಿ. ನಿಲ್ಲು ನಿಲ್ಲೆಲೆ ನವಿಲೇ ನಿನ್ನ ಕಣ್ಣುಗಳೇಸು, ನಿಲ್ಲು ನಿಲ್ಲೆಲೆ ನವಿಲೇ ದೇವನ ಹುಡುಕೋತ ಹೋಗ್ತಾ ಹೋಗ್ತಾ ಎದುರಿಗೆ ಒಂದು ನವಿಲು ಬರ್ತದ. ಅವ್ರು ಹೇಳಿದ್ರು, ಆ ನವಿಲಿಗೆ ಹೇಳ್ತಾರ, ನಿಲ್ಲು ನಿಲ್ಲೆಲೆ ನವಿಲೆ, ನಿಲ್ಲು ನಿಲ್ಲೆಲೆ ನವಿಲೆ, ನಿನ್ನ ಕಣ್ಣುಗಳೇಸು, ಕಣ್ಣು ಬಣ್ಣಗಳೇಸು ಎಣಿಸಲಾರೆ. ಈ ಎಲ್ಲ ರೂಪಿಸಿದವನು ಎಷ್ಟು ಚಂದದ, ಎಷ್ಟು ಚಂದ ಕರಿಯದವ, ನೀ ಎಲ್ಲ ಗರಿ ಬಿಚ್ಚಿದೆ ಅಂದ್ರೆ ಎಷ್ಟು ಚಂದ ಕಾಣ್ತದ. ಈ ಎಲ್ಲ ರೂಪಿಸಿದವನು ಎಲ್ಲಿ ತಾನಡಗಿದನು, ತಾಳಲಾರದು ಜೀವ ಹೇಳಬಾರಿ. ಇವೆಲ್ಲ ನೀನು ಸೃಷ್ಟಿ ಮಾಡ್ತಾವ, ಎಲ್ಲದನ್ನು ಹೇಳು. ಅವನು ನೋಡ್ಲಿಲ್ಲ ಅಂತಂದ್ರೆ ನನಗೆ ಜೀವ ತಾಳಲಾಗ್ಯದ, ನೀ ಎಲ್ಲಿದ್ದೆ, ಅವ ಎಲ್ಲ ನನಗೆ ಹೇಳು, ನೀ ನೋಡಿ ನನಗೆ ಹೇಳು. ಯಾಕೆ ಹೇಳಿದ್ರು ಅಂತಂದ್ರೆ, ಈ ಗರಿ ಬೀಸ್ತು ಅಂದ್ರೆ ಒಂದೊಂದು ಗರಿಗೆ ಒಂದೊಂದು ಕಣ್ಣು. ಇವ್ರು ಏನಂತಾರೆ, ನೀನು ಗರಿ ಬಿಚ್ಚಿ ಕುಣಿಬೇಕಾದ್ರೆ ನಿನಗೆ ಒಂದು 100 ಕಣ್ಣು ಆಗ್ತದೆ, ನನಗಿರೋದು 2 ಕಣ್ಣು. ಈ ನನ್ನ 2 ಕಣ್ಣಿಗೆ ನನ್ನ ಗಂಡು ಕಂಡಿರ್ಲಿಕ್ಕಿಲ್ಲ, ನೀನು 100 ಕಣ್ಣು ಮಾಡ್ಯಾನಲ್ಲ, ನಿನ್ನ ಕಣ್ಣಿಗೆ ನನ್ನ ಗಂಡು ಕಂಡ ನೀನು ಹೇಳು, ಎಲ್ಲದ ನಾವು ನಿಲ್ಲಾದ್ರೆ ನಾವು ಬದುಕಂಗಿಲ್ಲ. ಹಂಗೆ ಅನ್ಕೋತ ಮುಂದೆ ಹೋಗ್ತಾರೆ. ಮುಂದೆ ಹೋಗುತ್ತಾರ, ಅಲ್ಲೊಂದು ಹಳ್ಳದಾಗ ಮೀನು ಕಾಣಿಸ್ತದ. ಆ ಮೀನಿಗೆ ಕೇಳ್ತಾರ, ಪಿಳುಕಿಸದ ಸಿರಿಗಣ್ಣು, ಸುತ್ತು ಚಿನ್ನದ ರೇಖೆ, ಬೆಳ್ಳಿ ಬಿರುಗಿನ ಮೈಯ ಕಾಂತಿ ನಿನಗೆ, ನೀನಾರೆ ಬಲ್ಲೆಯ ನಲ್ಲನೆಲ್ಲಿ. ಆ ಮೀನಿಗೆ ಯಾಕೆ ಕೇಳಿದ್ರು ಅಂತಂದ್ರೆ, ಅದು ಪಿಳುಕಿಸದ ಸಿರಿಗಣ್ಣು. ಮೀನ ಯಾವಾಗ ಕಂಡು ಪಿಳುಕಿಸಂಗಿಲ್ಲ, ಯಾವತ್ತೂ ತಿಳ್ತೀವಿ. ಅದಕ್ಕೆ ಇವ್ರೇನಂತಾರ, ನನ್ನ ಗಂಡ ಹಿಂಗ ಅದನಲ್ಲ, ನಾನು ಹುಡ್ಸ್ಯಾನ, ನನ್ನ ಕಡೆ ನೋಡವಲ್ಲ, ಆದ್ರೆ ನಾನು ಒಟ್ಟು ಆಟ ಆಡಿಸಿ ಹೋಗೋದು ಮಾಡಾಕತ್ತಾನೆ. ನಾ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ನಾನು ನೋಡ್ಕೊಂಡು ಹೋಗಬಹುದು, ಆದ್ರೆ ನೀ ಯಾವತ್ತೂ ಕಣ್ಣು ತೆಗೆದೇ ಇದೆಯಲ್ಲ, ನೀ ಕಣ್ಣು ತೆಗೆದ ನಿನ್ನ ಕಣ್ಣಿಗೆ ನಾನು ಕಂಡನೆ, ನೀ ಹೇಳು ಅಂತ ಹೋಗ್ತಾರ. ಹೋಗೋ ಮುಂದೆ ಆರದಾರತಿ ಹಿಡಿದು ಹಾರುತ್ತಿರುವವಳಾರೆ,
ಸಗ ಮಗ ಮದ ಮದ ಧನಿ ಧನಿ ನಿ ಸ ನಿ ಸ ಸ ಸಾಗ ನಿ ಸ ಧನಿ ಸ ನಿ ದ ಮಗ ಮಗ ಸ. ಹಬ್ಬ ಹುಣಿ ಬಂತು ಅಂದ್ರೆ ಅದ ದೀಪಾವಳಿ ಅಂತದ್ ಬಂತು ಅಂದ್ರೆ ಏನ್ ಮಾಡ್ತೀವಿ ಮನ್ಯಾಗ ಆರತಿ ಮಾಡ್ತೀವಿ ಎಲ್ಲ. ಯಾವ ಬಂತ ಆರತಿ ಏನ್ ಮಾಡ್ತೀವಿ ಮಾಡ್ಬಂದ ಅಷ್ಟು ಹಚ್ತೀವಿ ಆಮೇಲೆ ಆರತಿ. ಆದ್ರೆ ಮಧುಚಂದ್ರ ಹೊನ್ನಿ ಹುಳ ಕೇಳ್ತಾರ, ಹೊನ್ನಿ ಹುಳ ಮಿಣಕ್ ಹುಳ ಮಿಂಚ್ ಹುಳ ಅಂತಾರ. ಯಾವತ್ತದು ಮಿಣಕ್ತದ ಬೆಳಕಿರ್ತದ ಆ ಹೊನ್ನಿ ಹುಳ ಕೇಳ್ತಾರ ಆರದಾರತಿ ಹಿಡಿದು. ನಮ್ಮೆಲ್ಲ ಆರತಿ ಆರ್ತವ, ನಿಂದ ಆರ್ಲಾರ್ದಂತ ಆರತಿ ಅದಲ್ಲ, ಯಾವತ್ತು ಬೆಳಕಿರ್ತದಲ್ಲ. ಆರದಾರತಿ ಹಿಡಿದು ಹಾರುತ್ತಿರುವವಳಾರೆ ಹೊನ್ನಿಯೇ ಹೊನ್ನಿ ನೀನಾರೆ ಬಾರೆ. ಯಾರಿಗ ಆರತಿ ವೈವೆ ಹೇಳಿ ನಾನು ಬರುವೆ, ನನ್ನ ಒಡೆಯ ನಡೆಗಿರುವ ನಾವ ಕಡೆಗೆ. ನೋಡು ಇಷ್ಟೆಲ್ಲ ನೀ ಆಗಬಾರ್ದ ಆರತಿ ಹಿಡ್ಕೊಂಡು ಯಾರಿಗೆ ತೊಗೊಂಡು ಹೊಂಟಿದೆ ಆ ಮಾಡಿ, ನನ್ನ ಗಂಡ ಅಲ್ಲೇ ಇರಬೇಕು, ನನ್ನ ಒಡೆಯ ಅಲ್ಲೇ ಇರಬೇಕು, ನಾನು ನಿನ್ನ ಜೋಡಿ ಬರ್ತೀನಿ ಕರ್ಕೊಂಡು ಹೋಗು ಅಂತ ಹೇಳಿ ಎಲ್ಲರಿಗೆ ಕೇಳ್ತಾ 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 ಹೋಗಿ ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಅಲಸಂಗಿಯಲ್ಲಿ ಈ ಆಧ್ಯಾತ್ಮದ ಜೊತೆಗೆ ಗೆಳೆಯರ ಗುಂಪನ್ನು ಕಟ್ಟಿಕೊಂಡು ಈ ಗೆಳೆಯರ ಗುಂಪಿನಲ್ಲಿ ಅತಿ ಹೆಚ್ಚು ವರ್ಷ ಬದುಕಿದವರು ಸಿಂಪಿ ಲಿಂಗಣ್ಣವರು, ಅತಿ ಹೆಚ್ಚು ಕೃತಿಗಳನ್ನು ಕೊಡಮಾಡಿದವರು 100ಕ್ಕೂ ಹೆಚ್ಚು 111 ಕೃತಿಗಳನ್ನು ಕೊಟ್ಟವರು ಲಿಂಗಣ್ಣವರು. ಅದು ಮಧುರಚಂದ್ರರು ಬರೆದದ್ದು ಬಹಳ ಕಡಿಮೆ, 4 ಗದ್ಯ ಪುಸ್ತಕಗಳು, 1 ಕವನ ಸಂಕಲನ. ಕಡಿಮೆ ಬರೆದದ್ದು ಉತ್ಕೃಷ್ಟವಾದಂತಹ ಗ್ರಂಥಗಳು ನನ್ನನ್ನೆಲ್ಲ ಅನ್ನುವಂಥದ್ದು ಅದು ಕವನ ಸಂಕಲನ. ಅವರ ತಮ್ಮ ಆಧ್ಯಾತ್ಮ ಜೀವನದ ಅನುಭವಗಳನ್ನ ತಮ್ಮ ಬರೆದದ್ದು ಮೊದಲನೇ ಪುಸ್ತಕ ಪೂರ್ವರಂಗ, 2ನೇದು ಕಾಳರಾತ್ರಿ, ಆಮೇಲೆ ಬೆಳಗು, ನಂತರ ಆತ್ಮ ಸಂಶೋಧನೆ ಅನ್ನುವಂಥ 4 ಪುಸ್ತಕ ಬರೆದಿದ್ದಾರೆ. ಆಮೇಲೆ ಈ ಗೆಳೆಯರ ಬಳಗದ ಕೊಟ್ಟಂತಹ ಒಂದು ಕೊಡುಗೆ ಜಾನಪದ ಸಾಹಿತ್ಯದಲ್ಲಿ ಮಧುರಚಂದ್ರ ಜಾನಪದ ಜನಕ ಅಂತಾರೆ, ಇವರು ಜಾನಪದ ಭೀಷ್ಮ ಅಂತ ಹೇಳಿ ಸಿಪಿ ಲಿಂಗಣ್ಣವರಿಗೆ ಹೇಳ್ತಾರೆ. ಯಾಕಂದ್ರೆ 1931ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಜಾನಪದ ಸಾಹಿತ್ಯದ ಒಂದು ಲಿಖಿತವಾದ ದಾಖಲಿಸುವಂತ ಕೃತಿ ಯಾವ್ದಾದ್ರು ಇದ್ರೆ ಅದು ಹಲಸಂಗಿ ಗೆಳೆಯ ಕೊಟ್ಟಂತ ಗರತಿಯ ಹಾಡು ಅನ್ನುವಂಥ ಪುಸ್ತಕ 1931ನೇ ಇಸ್ವಿ ಪ್ರಕಟ ಆಯಿತು. ಅದು 2 ವರ್ಷಿಗೆ 1933ನೇ ಇಸ್ವಿಗೆ ಜೀವನ ಸಂಗೀತ ಅಂತ ಲಾವಣಿ ಪದಗಳನ್ನೆಲ್ಲ ಸಂಗ್ರಹಿಸಿ ಪ್ರಕಟ ಮಾಡ್ತಾರೆ 1935ನೇ ಇಸ್ವಿ 33ರಲ್ಲಿ. ಆಮೇಲೆ 2 ವರ್ಷದಲ್ಲಿ 1935ನೇ ಇಸ್ವಿಗೆ ಮಲ್ಲಿಗೆ ದಂಡೆ ಅಂತ ಮಾಡ್ತಾರೆ. ಆ ಮಲ್ಲಿಗೆ ದಂಡನ್ನು ಮೊದಲೇ ಮುದ್ರಣಕ್ಕೆ ನೋಡ್ಬೇಕು. ಸಿಪಿ ಲಿಂಗಣ್ಣವರು ಅವ್ರಿಗೆ ತಾವೊಂದು ಹೆಣ್ಣು ಹೋಗ ತಗೊಂಡು ತುಂಬಾ ಎಲ್ಲ ಮಲ್ಲಿಗೆ ಹೂವಿನ ಮಾಲೆ ಹಾಕೊಂಡು ಒಂದು ಚಿತ್ರ ತೆಗೆದಿದ್ರು, ಅದ್ರ ಮೇಲೆ ಹಾಕ್ಬೇಕು ಅಂತ. ಆ ಮಲ್ಲಿಗೆ ದಂಡೆ ಪುಸ್ತಕ ಬಂದದ್ದು 1935ರ. ಇವು ಇವತ್ತಿಗೂ ಕೂಡ ಜನಪದ ಸಾಹಿತ್ಯಕ್ಕೆ ಅನನ್ಯವಾದ ಕೊಡುಗೆ ಕೊಟ್ಟವರು ಹಲಸಂಗಿಗಳು. ಇಲ್ಲಿಗೆ ಮುಗಿಲಿಲ್ಲ, ಒಟ್ಟು ನಡೀತು. ಎಲ್ಲರಿಗೂ ಕೊನೆ ಬರುವಾಗ ಆರೋಗ್ಯದಲ್ಲಿ ಬಹಳ ಏರ್ಪೇರ್ ಆಯ್ತು. ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ, ಪ್ರೇಮವಿಲ್ಲದ ಭಕ್ತಿ ಬಂಜೆಯಾಯಿತು ನೋಡ. ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ, ಇಷ್ಟು ದಿನಗಳ ಪ್ರೀತಿ ಅಷ್ಟು ತಳುಕಿರಲಿಲ್ಲ, ಇಷ್ಟು ದಿನಗಳ ಪ್ರೀತಿ ಫಲಿಸುವುದುಂಟೆ, ಪ್ರೀತಿ ರೂಪಕ್ಕೆ ಬರದೆ. ಒಳ್ಳೆಯ ಆಸ್ಪತ್ರೆಗಳಿದ್ದಂತೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಮಿರಜ್ಗೆ ಹೋಗ್ತಿದ್ರು. ಹಂಗ ಅವ್ರಿಗೆ ಮಿರಜ್ಗೆ ಕರ್ಕೊಂಡು ಹೋಗ್ತಾರೆ. ಆ ಮಿರಜಲ್ಲಿ ಡಾಕ್ಟರ್ ಎಲ್ಲ ನೋಡಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಹೇಳ್ತಾರೆ, ಇವರು ಬಹಳ ಹೊತ್ತು ಬದುಕಂಗಿಲ್ಲ, ಬಹಳ ಅದಕ್ಕೆ 6 ತಾಸು ಬದುಕ್ತಾರೆ, ಆದಷ್ಟು ಬೇಗ ನೀವು ಇವ್ರನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡಿ. ಎಲ್ಲರಿಗೆ ಜೋಲ್ ಮತ ಹಾಕೋತಾರೆ, ಏನು ಮಾಡೋದು, ಚಮೇಲಪ್ಪ ಹೋಗ್ತಾರೆ. ಬರೀ 6 ತಾಸು ಅಂತ ಡಾಕ್ಟರ್ ಹೇಳ್ಯಾರ, ಇನ್ನು ಏನು ಮಾಡೋದು ಅಂತ ಹೇಳಿ ಆಯ್ತು ಮತ್ತು ಡಾಕ್ಟರ್ ಹೇಳ್ತಾರೆ ಅಂದ್ರೆ ಹೋಗೋಣ ಅಂತ ಹೇಳಿ ಈ ಮಾತನ್ನ ಮಧುರಚಂದ್ರ ಕೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಅಲ್ಲಪ್ಪ ನಾನಿನ್ನು 6 ತಾಸ್ನಾಗ ಹೋಗ್ತೀನಿ ಅಂತ ಹೇಳಕ್ಕ ನೀ ಯಾರು ಅಂತ. ನನಗೆ ಗೊತ್ತು ನಾ ಯಾವಾಗ ಹೋಗ್ಬೇಕು ಅಂತ, ನೀ ಯಾರು ನನಗೆ ಹೇಳಕ್ಕ? ನೀ ಹೇಳ್ತೀನಿ ಅಂದ್ರೆ ನಾವು ಹೋಗ್ತೀನಿ, ನಮ್ಮ ಊರಿಗೆ ನಾವು ಈಗ ಹೋಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಹಲಸಂಗಿ ಬರ್ತಾರೆ. ಈ ಒಂದು ಸುದ್ದಿ
ಇವ 6 ತಾಸು ಬದುಕ್ತಾನಂತ ಸೋತಿ ಕಾಡಿಗೆ ಚೆನ್ನಾಗಿ ಎಲ್ಲಾ ಕಡೆ ಹಬ್ಬಿ ಇವ್ ಹಲಸಂಗಿ ಬರೋದು ಒಳಗ ಜನ ಜಾತ್ರೆ ಎಲ್ಲಾ ಕಡೆ ಬಂದೇ ಬಿಟ್ಟಾರೆಲ್ಲ ಕೇಳ್ತಾರೆ ಬರ್ತಾರೆ ಇವ್ರು ಆಶೀರ್ವಾದ ತಗೋಬೇಕು ಕೊನೆ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಆ ಮನುಷ್ಯನ ಭೇಟಿಯಾಗ ಬಂದಾಗ ಎಲ್ಲ ಆಯ್ತು ಎಲ್ಲ ಬಂದ್ರಿ ಚಲೋ ಆಯ್ತು ಮತ್ತೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಭೇಟಿ ಆಗೋಣ ಅಂತದ್ದು 6 ತಾಸು ಸಾಯ್ತಾರ ಅಂತ ಹೇಳ್ತಾರೆ ಇವ್ರೆಲ್ಲ ಥೋಡೆ ದಿನ ಬಿಟ್ಟು ಭೇಟಿ ಆಗೋಣ ಅಂತಾರೆ ಏನು ಜನ ತಿಳಿವಲ್ದು ಆಮೇಲೆ ಹಿಂಗೆ ಹೇಳ್ತಾ ಬಂದ್ರು ಮರ್ದಿನ ಬಂದಾಗ ಮಾತು ಹೇಳಿದ್ರು ಆಯ್ತು ನಾಳೆ ಆಗಸ್ಟ್ 15 ಒಂದು ಚಮತ್ಕಾರ ಆಗ್ತದೆ ಬರ್ರಿ ಹೋಗಿ ಭೇಟಿ ಆಗೋಣ ಅಂತ ಈ ಮಾತು ಸಿಪ್ಪಿ ನಿಂಗಣ್ಣ ಅವರಿಗೆ ಮತ್ತು ಬೇಂದ್ರೆ ಅವರಿಗೆ ಹತ್ತಿರ ಗುಂಗಿಗಳ ಬರೆಯಾಗತ್ತದ ಇದು ಏನೋ ಅದ ಇದು ಆಗಸ್ಟ್ 15 ಚಮತ್ಕಾರ ಆಗ್ತದೆ ಹೇಳಿ ಏನಾಗ್ತದ ಅವ್ರು ಕೇಳೇ ಬಿಡೋಣ ಅಂತ ಹೇಳಿ ಬೇಂದ್ರೆ ಅವರು ಮತ್ತು ಸಿಪ್ಪಿ ನಿಂಗಣ್ಣ ಅವ್ರು ಬಂದು ಅವ್ರು ಕೇಳ್ತಾರ ಅಲ್ರಿ ಎಲ್ಲರಿಗೂ ನೀವು ಹೇಳಕತ್ತೀರಿ ಆಗಸ್ಟ್ 15 ಚಮತ್ಕಾರ ಆಗ್ತದೆ ಅಂತ ಹೇಳಕತ್ತೀರಿ ಅದು ಏನಾಗ್ತದ ಅವ್ರು ಹೇಳ್ತಾರವಾಗ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತ್ಯುಂಗಮಯ ಈ ಮೂರರಲ್ಲಿ ಮೊದಲೇ ಎರಡು ನಾನು ಗೆದ್ದೀನಿ ಇನ್ನು ಕೊನೆದು ಉಳಿದದ್ದು ಮೃತ್ಯೋರ್ಮ ಅಮೃತ್ಯುಂಗಮಯ ಹಂಗೆ ಬೆಂದ್ರೆ ಹೇಳ್ತಿದ್ರಲ್ಲ ನಾ ಸಾಯಂಗಿಲ್ಲ ಸಾವು ನನ್ನ ಕಡೆ ಬರಂಗಿಲ್ಲ ಸಾವು ಬಂತು ಅಂದ್ರೆ ನಾ ಇರಂಗಿಲ್ಲ ಹಂಗೆ ಬೆಂದ್ರೆ ಹೇಳ್ತಿದ್ರು ಹಂಗ ಇವ್ರು ಹೇಳಿದ್ರು ನಾನು ಈ ಯುದ್ಧ ಇಟ್ಕೊಂಡಿದ್ದೀನಿ ಈ ಮೃತ್ಯು ಜೊತೆ ಯುದ್ಧ ನಡೆದದ ಇದರ ರಿಸಲ್ಟ್ ನಾ ಆಗಸ್ಟ್ 15 ಇಟ್ಕೊಂಡಿದ್ದೀನಿ ಒಂದು ವೇಳೆ ನಾನು ಯುದ್ಧದಲ್ಲಿ ಗೆದ್ದ ಅಂದ್ರೆ ನನಗೆ ಸಾವು ಬರುವುದಿಲ್ಲ ಆದ್ರೆ ನಾ ಸೋತ ಅಂದ್ರೆ ನಾನು ದೇಹ ಬಿಡಬೇಕಾಗ್ತದ ಅಂತ ಹೇಳಿ ಅವಾಗ ಒಮ್ಮೆ ಗಾಬರಿ ಬಿಡ್ತಾರೆ ಬೇಂದ್ರೆ ಅವರು ಸಿಪ್ಪಿ ಅವರು ನಮ್ಗೆ ಏನ್ ಮಾಡೋದು ಒಂದು ಬೇಂದ್ರೆ ಅವರು ದುರಂತಾಗ ಆಗಿಂದಾಗ ಅವ್ರ ಮನೆ ಗುರುಗಳು ಮಹಾರಾಷ್ಟ್ರದ ಗೋಂದಾವಲಿ ಚೈತನ್ಯ ಮಹಾರಾಜ ಹಾಡಿ ನನ್ನನ್ನು ಒಲಿಸಿ ಸಂಗೀತ ತಿಳಿಸಿದ್ದ ಮಧುರಚಂದ್ರನ್ನ ಪರಿಚಯಿಸಿದವರು ಮಧುರಚಂದ್ರ ಮೊಮ್ಮಗ ಜಗದೇವ್ ಇವರು ಇಲ್ಲೇ ಇದ್ದಾರೆ 30 ವರ್ಷ ಪೂರ್ಣ ನಾಟಕ ಇವತ್ತು ಸಂಜೆ ಅವಾಗ ಒಂದು ಟೆಲಿಗ್ರಾಮ್ ಬರ್ತದ ಪಾಂಡಿಚೇರಿ ಆಶ್ರಮದಿಂದ ತಾಯಿಯವರು ಶ್ರೀ ಮಾತೆಯವರನ್ನು ಕಳಿಸ್ತಾರೆ ಅದ್ರಲ್ಲಿ ಏನಿರ್ತದೆ ಬ್ಲೆಸ್ಸಿಂಗ್ಸ್ ಅಂತ ಬರ್ತಿರ್ತಾರೆ ಆ ಟೆಲಿಗ್ರಾಮ್ ಬಂದ ತಕ್ಷಣ ಕೊಡ್ತಾರೆ ನೋಡ್ತಾರೆ ಆಯ್ತು ನನಗೆ ಗ್ರೀನ್ ಸಿಗ್ನಲ್ ಸಿಕ್ತು ನಾನಿನ್ನ ದೇಹ ಬಿಡಬೇಕು ಅಂತ ಹೇಳಿ ಹೇಳ್ತಾರೆ ಕೇಳೋಣ ಅವಾಗ ಮಡ್ಸ್ಕೊಂಡು ಕೂತಂತ ಕಾಲ ಕೂತ್ ಮಾಡಿ ಅವರ ಧರ್ಮಪತ್ನಿ ಬಸಮ್ಮ ಕೇಳ್ತಾರೆ ಇಲ್ಲಿ ಬಾ ಅಂತ ನಾನು ಯುದ್ಧದಾಗ ಸೋತೆ ನಾನು ದೇಹ ಬಿಡಬೇಕು ಅದಕ್ಕೆ ನೀ ಅಪ್ಪಣೆ ಕೊಡಬೇಕು ನಮ್ಮ ಧರ್ಮಪತ್ನಿ ಕೇಳ್ತಾರೆ ನೀ ಅಪ್ಪಣೆ ಕೊಡಬೇಕು ನಾನು ಈ ಯುದ್ಧದಾಗ ಸೋತೆ ಅವಾಗ ಬಸಮ್ಮ ಹೇಳ್ತಾಳಂತೆ ಇಲ್ಲಿವರೆಗೆ ನಿಮ್ಮ ಅಧ್ಯಾತ್ಮದ ಹಾದಿಯಲ್ಲಿ ನಾನು ಯಾವುದಕ್ಕೂ ಅಡ್ಡಿ ಮಾಡಿಲ್ಲ ನಾನು ಆನಂದ ನಿಮಗೆ ಯಾವುದನ್ನ ಹೇಳಿಲ್ಲ ನೀವು ಈ ನಿರ್ಧಾರ ತಗೊಳ್ಳೋದ್ರಿಂದ ಮುಂದಿನ ಜನ್ಮಾಂತರ ಒಳ್ಳೇದಾಗ್ಬೇಕು ಅಂದ್ರೆ ನೀವು ಅದೇ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬಿಡ್ತಾಳೆ ನಿಶಬ್ದ ನಿಶಬ್ದ ನಿಶಬ್ದದಾಚಯ ಶಬ್ದ ನಿಶಬ್ದ ನಿಶಬ್ದ ನಿಶಬ್ದದಾಚಯ ಶಬ್ದ ನಿಶಬ್ದವಿದ್ದರೂ ಅದು ಮೌನವಲ್ಲ ನಿಸ್ಸೀಮ ನಿಸ್ಸೀಮ ನಿಸ್ಸೀಮದಲ್ಲಿ ನಿಸ್ಸೀಮ 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 ನಿಸ್ಸೀಮದಲ್ಲಿ ನಿಸ್ಸೀಮ ನಿಸ್ಸೀಮವೆಂದರೂ ಅದು ಶೂನ್ಯವಲ್ಲ ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ ಬಸಪ್ಪನವರು ಆಯ್ತು ಹೀಗೆ ನಿಮ್ಮ ನಿರ್ಧಾರ ತಗೊಳ್ಳಿ ಅಂದ ಮೇಲೆ ಅಲ್ಲಿ ಅವ್ರ ಮಗಳು ದೊಡ್ಡ ಮಗಳು ಸರೋಜನಿ ಇರ್ತಾಳೆ ಅವ್ರ ಕೈ ಮುಂದಕ್ಕೊಂದು ಮುಟ್ಟಿದ ತಕ್ಷಣ ಅವ್ರು ಹೇಳ್ತಿದ್ರು ಸರೋಜನಿ ಅವರು ಮುಟ್ಟಿದ ತಕ್ಷಣ ಅವ್ರ ಕರೆಂಟ್ ಶಾಕ್ ಛಟ್ 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 ಅಂತ ಹೇಳಿ ಅವ್ರ ಕೈ ನನ್ನ ಕಡೆ ಬಂತು ಅಂತ ಹೇಳ್ತಿದ್ರು ನಾವು ಈಗ ಬಿಟ್ಟಾಗ 1953 ಆಗಸ್ಟ್ 15 ಇಲ್ಲಿ ಇನ್ನೊಂದು ತಾವು ಈ ವಿಶೇಷತೆ ಏನು ಅಂತಂದ್ರೆ ಇದೇ ದಿವಸ ಯಾಕೆ ಅವರು ಆರಿಸ್ಕೊಂಡ್ರು 1953 ಆಗಸ್ಟ್ 15 ಅಂತಂದ್ರೆ ಅವತ್ತು ಪಂಚಾಂಗದ ಪ್ರಕಾರ ಶ್ರೀರಾಳ ಷಷ್ಠಿನೇ ಹುಟ್ಟಿದ್ದು ಶ್ರೀರಾಳ ಷಷ್ಠಿ ದೇಹ ಬಿಟ್ಟದ್ದು ಶ್ರೀರಾಳ ಷಷ್ಠಿ ಅದಕ್ಕೆ ಸಿಪ್ಪಿ ಅವರು ನಿಂಗಣ್ಣ ಹೇಳ್ತವ್ರು ಶ್ರೀರಾಳ ಷಷ್ಠಿ ಹಾಕಿದ್ದು 50 ಸುತ್ತು ನಿನ್ನ ಸುತ್ತು
ಹಾಗೆ 100 ವರ್ಷಗಳ ಕಳೆದು ಮುಂದೆ ಕ್ಷಣವೂ ನಿಲ್ಲದೆ, ಹಾಗೆ 100 ಅಂದ್ರೆ 50 ವರ್ಷ, ಹಾಗೆ 100 ವರ್ಷಗಳ ಕಳೆದು ಮುಂದೆ ಕ್ಷಣವೂ ನಿಲ್ಲದೆ ಗುರುವಿನ ಅಡಿಯ ಸೇರಿ. ಗುರುವಿನ ಅಡಿಯ ಸೇರುವುದಂದ್ರೆ ನೋಡ್ರಿ, ಆಗಸ್ಟ್ 15 ಶ್ರೀ, ಯಾಕಂದ್ರೆ ಮಧುರಚಂದ್ರ ಶ್ರೀ ಅರವಿಂದ್ರ ಭಕ್ತರಾಗಿದ್ರು. ಶ್ರೀ ಅರವಿಂದ್ರ ಹುಟ್ಟು ಹಬ್ಬ ಆಗಸ್ಟ್ 15. ಈ ಮಧುರಚಂದ್ರ ಶ್ರೀ ಅರವಿಂದ್ರನ್ನ ಆಗಿಂತ ಮೊದಲ ರಾಮಕೃಷ್ಣ ಪರಮಹಂಸರನ್ನು ಪೂಜೆ ಮಾಡ್ತಿದ್ರು. ಇನ್ನೂ ನಿಮಗೆ ಸೋಜಿದ ಸಂಗತಿ ಅಂದ್ರೆ ಈ ಆಗಸ್ಟ್ 15 ರಾಮಕೃಷ್ಣ ಪರಮಹಂಸರ ಪುಣ್ಯ ದಿನವೂ ಹೌದು. ಅವರಿಬ್ಬರು ಗುರುಗಳು, ರಾಮಕೃಷ್ಣ ಪರಮಹಂಸರ ಪುಣ್ಯ ದಿನ, ಶ್ರೀ ಅರವಿಂದರ ಜನ್ಮದಿನ, ಶ್ರೀಯಾಳ ಷಷ್ಠಿ, ಭಾರತದ ಸ್ವಾತಂತ್ರ್ಯ ದಿನ. ಇವೆಲ್ಲ 4 ಕೂಡಿದಂಥ ದಿನಾನೇ ಅವರು ಆರಿಸ್ಕೊಂಡ್ರು, ದೇಹ ತ್ಯಾಗ ಮಾಡಿದ್ರು. ಈ ಸುದ್ದಿ ಲೋಣಿಗೆ ಹೋಯಿತು. ಲೋಣಿ ಒಳಗೆ ಗೋಪಾಲಪ್ಪ ಕಲ್ಯಾಣ್ ಶೆಟ್ಟಿ ಅವರು ಮಾಮ ಅಂತಿದ್ರು ಇವರಿಗೆ, ಮಧುರಚಂದ್ರಿಗೆ. ಲೋಣಿಗೆ ಹೋಗಿ ಹೇಳಿದ್ರು, ಇಲ್ಲ ಮಧುರಚಂದ್ರರು ಹೋದ್ರು. ಆ ಗೋಪಾಲಪ್ಪನವರು ಏನು ಮಾಮ ಹೋಗ್ಬಿಟ್ಟ ಅಂತ ಗಾಬರಿ ಆದವರು, ತೆಳಗ್ ಕೂತವ್ರು, ಅವರು ದೇಹ ಬಿಟ್ಬಿಟ್ರು. ಹಾಗೆ ಒಂದು ಸಂಬಂಧ ಹೇಗೆ ಇತ್ತು ಅನ್ನೋದು ಅಂತ್ಯಕ್ಕೆ ಮುಗಿಸ್ಬೇಕು. ಅವರದೇ ಆದಂತ ಒಂದು ಹೊಲ ರಾಮಹಳ್ಳ ಅಂತ, ಅಲ್ಲಿ ಬಾರೆನೆಂಬರೆ ಕೆಲರು, ಬರುವನೆಂಬರು ಕೆಲರು, ಬಾರೆನೆಂಬರು ಕೆಲರು, ಅಹುದು ಬಹುದೆಂದು ನರುಳುತ್ತಿರುವವರು ಕೆಲವು ಅರಿವಿವೆ. ಅವಾಗ ಒಂದು ಟೆಲಿಗ್ರಾಮ್ ಬರ್ತದ ಪಾಂಡಿಚೇರಿ ಆಶ್ರಮದಿಂದ. ತಾಯಿಯವರು ಶ್ರೀ ಮಾತೆಯವರನ್ನು ಕಳಿಸ್ತಾರೆ. ಅದರಲ್ಲಿ ಏನಿರ್ತದೆ, ಬ್ಲೆಸ್ಸಿಂಗ್ಸ್ ಅಂತ ಬರ್ತಿರ್ತಾರೆ. ಆ ಟೆಲಿಗ್ರಾಮ್ ಬಂದ ತಕ್ಷಣ ಇವ್ರು ಕೊಡ್ತಾರೆ, ನೋಡ್ತಾರೆ, ಆಯ್ತು ನನಗೆ ಗ್ರೀನ್ ಸಿಗ್ನಲ್ ಸಿಕ್ತು, ನಾನಿನ್ನ ದೇಹ ಬಿಡಬೇಕು ಅಂತ ಹೇಳಿ ಹೇಳ್ತಾರೆ. ಕೇಳೋಣ ಅವಾಗ ಮಡ್ಸ್ಕೊಂಡು ಕೂತಿದ್ದ ಕಾಲ ಉದ್ದ ಮಾಡಿ ಅವರ ಧರ್ಮಪತ್ನಿ ಬಸವಕ್ಕೆ ಹೇಳ್ತಾರೆ, ಇಲ್ಲಿ ಬಾ, ನಾನು ಯುದ್ಧದಾಗ ಸೋತೆ, ನಾನು ದೇಹ ಬಿಡಬೇಕು, ಅದಕ್ಕೆ ನೀ ಅಪ್ಪಣೆ ಕೊಡಬೇಕು. ನಮ್ಮ ಧರ್ಮಪತಿ ಕೇಳ್ತಾರೆ, ನೀ ಅಪ್ಪಣೆ ಕೊಡಬೇಕು, ನಾನು ಯುದ್ಧದಾಗ ಸೋತೆ. ಅವಾಗ ಬಸಮ್ಮ ಹೇಳ್ತಾಳಂತೆ, ಇಲ್ಲಿವರೆಗೆ ನಿಮ್ಮ ಅಧ್ಯಾತ್ಮದ ಹಾದಿಯಲ್ಲಿ ನಾನು ಯಾವುದಕ್ಕೂ ಅಡ್ಡಿ ಮಾಡಿಲ್ಲ, ನಾನು ಆನಂದದ ನಿಮಗೆ ಯಾವುದನ್ನ ಹೇಳಿಲ್ಲ. ನೀವು ಈ ನಿರ್ಧಾರ ತಗೊಳ್ಳೋದ್ರಿಂದ ಮುಂದಿನ ಜನ್ಮಾಂತರ ಒಳ್ಳೇದಾಗ್ತಿತ್ತು ಅಂದ್ರೆ ನೀವು ಅದೇ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬಿಡ್ತಾಳೆ. ನಿಶಬ್ದ ನಿಶಬ್ದ ನಿಶಬ್ದದಾಚಯ ಶಬ್ದ, ನಿಶಬ್ದ ನಿಶಬ್ದ ನಿಶಬ್ದದಾಚಯ ಶಬ್ದ, ನಿಶಬ್ದವಿದ್ದರೂ ಅದು ಮೌನವಲ್ಲ. ನಿಸ್ಸೀಮ ನಿಸ್ಸೀಮ ನಿಸ್ಸೀಮದಲ್ಲಿ ನಿಸ್ಸೀಮ, ನಿಸ್ಸೀಮ ನಿಸ್ಸೀಮ ನಿಸ್ಸೀಮದಲ್ಲಿ ನಿಸ್ಸೀಮ, ನಿಸ್ಸೀಮವೆಂದರೂ ಅದು ಶೂನ್ಯವಲ್ಲ. ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ, ಪ್ರೀತಿ ರೂಪಕ್ಕೆ ಬರದೆ ಭಕ್ತಿ ಫಲಿಸುವುದುಂಟೆ. ಆಯ್ತು, ಹೀಗೆ ನಿಮ್ಮ ನಿರ್ಧಾರ ತಗೊಳ್ಳಿ ಅಂದ ಮೇಲೆ ಅಲ್ಲಿ ಅವ್ರ ಮಗಳು, ದೊಡ್ಡ ಮಗಳು ಸರೋಜನಿ ಇರ್ತಾಳೆ. ಅವ್ರ ಕೈ ಮುಂದಕ್ಕೊಂದು ಮುಟ್ಟಿಸ್ತಾರೆ. ಮುಟ್ಟಿದ ತಕ್ಷಣ ಅವ್ರು ಹೇಳ್ತಿದ್ರು, ಸರೋಜನಿ ಅವರು ಮುಟ್ಟಿದ ತಕ್ಷಣ ಕರೆಂಟ್ ಶಾಕ್ ಛಟ್ 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 ಅಂತ ಹೇಳಿ ಆ ಕೈ ನನ್ನ ಕಡೆ ಬಂತು ಅಂತ ಹೇಳ್ತಿದ್ರು. ನಾವು ಈಗ ಬಿಟ್ಟಾಗ 1953 ಆಗಸ್ಟ್ 15. ಇಲ್ಲಿ ಇನ್ನೊಂದು ತಾವು ಈ ವಿಶೇಷತೆ ಏನು ಅಂತಂದ್ರೆ, ಇದೇ ದಿವಸ ಯಾಕೆ ಅವರು ಆರಿಸ್ಕೊಂಡ್ರು 1953 ಆಗಸ್ಟ್ 15 ಅಂತಂದ್ರೆ, ಅವತ್ತು ಪಂಚಾಂಗದ ಪ್ರಕಾರ ಶ್ರೀರಾಳ ಷಷ್ಠಿನೇ. ಹುಟ್ಟಿದ್ದು ಶ್ರೀರಾಳ ಷಷ್ಠಿ, ದೇಹ ಬಿಟ್ಟದ್ದು ಶ್ರೀರಾಳ ಷಷ್ಠಿ. ಅದಕ್ಕೆ ಸಿಪ್ಪಿ ಅವರು ನಿಂಗಣ್ಣ ಹೇಳ್ದವರು, ಶ್ರೀರಾಳ ಷಷ್ಠಿ ಹಾಕಿದ್ದು 50 ಸುತ್ತು ನಿನ್ನ ಸುತ್ತು. ಹಾಗೆ 100 ವರ್ಷಗಳ ಕಳೆದು ಮುಂದೆ ಕ್ಷಣವೂ ನಿಲ್ಲದೆ, ಹಾಗೆ 100 ಅಂದ್ರೆ 50 ವರ್ಷ, ಹಾಗೆ 100 ವರ್ಷಗಳ ಕಳೆದು ಮುಂದೆ ಕ್ಷಣವೂ ನಿಲ್ಲದೆ ಗುರುವಿನ ಅಡಿಯ ಸೇರಿ. ಗುರುವಿನ ಅಡಿಯ ಸೇರುವುದಂದ್ರೆ ನೋಡ್ರಿ, ಆಗಸ್ಟ್ 15 ಶ್ರೀ, ಯಾಕಂದ್ರೆ ಮಧುರಚಂದ್ರ ಶ್ರೀ ಅರವಿಂದ್ರ ಭಕ್ತರಾಗಿದ್ರು. ಶ್ರೀ ಅರವಿಂದ್ರ ಹುಟ್ಟು ಹಬ್ಬ ಆಗಸ್ಟ್ 15. ಈ ಮಧುರಚಂದ್ರ ಶ್ರೀ ಅರವಿಂದ್ರನ್ನ ಆಗಿಂತ ಮೊದಲ ರಾಮಕೃಷ್ಣ ಪರಮಹಂಸರನ್ನು ಪೂಜೆ ಮಾಡ್ತಿದ್ರು. ಇನ್ನೂ ನಿಮಗೆ ಸೋಜಿದ ಸಂಗತಿ ಅಂದ್ರೆ, ಈ ಆಗಸ್ಟ್ 15 ರಾಮಕೃಷ್ಣ ಪರಮಹಂಸರ ಪುಣ್ಯ ದಿನವೂ ಹೌದು.
ಅವರಿಬ್ಬರು ಗುರುಗಳು ರಾಮಕೃಷ್ಣ ಪರಮಹಂಸರ ಪುಣ್ಯ ದಿನ, ಶ್ರೀ ಅರವಿಂದರ ಜನ್ಮದಿನ, ಶ್ರೀಗಳ ಷಷ್ಠಿ, ಭಾರತದ ಸ್ವಾತಂತ್ರ್ಯ ದಿನ. ಇವೆಲ್ಲ 4 ಕೂಡಿದಂಥ ದಿನಾನೇ ಅವರು ಆರಿಸ್ಕೊಂಡ್ರು, ದೇಹ ತ್ಯಾಗ ಮಾಡಿದ್ರು. ಈ ಸುದ್ದಿ ಲೋಣಿಗೆ ಹೋಯಿತು. ಲೋಣಿ ಒಳಗೆ ಗುರುಬಾಳಪ್ಪ ಕಲ್ಯಾಣ ಶೆಟ್ಟಿ ಅವರು ಮಾಮ ಅಂತಿದ್ರು ಇವರಿಗೆ, ಮಧುರಚಂದ್ರಿಗೆ. ಲೋಣಿಗೆ ಹೋಗಿ ಹೇಳಿದ್ರು, ಇಲ್ಲ ಮಧುರಚಂದ್ರರು ಹೋದ್ರು. ಆ ಗುರುಬಾಳಪ್ಪನವರು ಏನು ಮಾಮ ಹೋಗ್ಬಿಟ್ಟ ಅಂತ ಗಾಬರಿ ಆದವರು, ಕೆಳಗೆ ಕೂತವರು ಅವರು ದೇಹ ಬಿಟ್ಬಿಟ್ರು. ಆಗಿನ ಒಂದು ಸಂಬಂಧ ಹೇಗೆ ಇತ್ತು ಅನ್ನೋದು ಹಾಡಿ ನನ್ನನ್ನು ಸದವಲಿಸಿ ಅಲ್ಲ ಸಂಗಿನ ಹಾಡಿನಲ್ಲಿ ತಿಳಿಸಿಬಿಟ್ಟ. ಮಧುರಚಂದ್ರನ್ನ ಪರಿಚಯಿಸಿದವರು ಮಧುರಚಂದ್ರ ಮೊಮ್ಮಗ ಜಗದೇವ್ ಹಲ್. ಇವರು ಇಲ್ಲೇ ಇದ್ದಾರೆ. 30 ವರ್ಷ ಪೂರ್ಣ ನಾಟಕ ಇವತ್ತು ಸಂಜೆ